ಈಗ ಹೋಟೆಲಲ್ಲಿ ಒಂದು ಬ್ರೇಕ್‌ಫಾಸ್ಟ್ ಬೆಲೆ ನಿಮ್ಮದು ₹30 ಅಂತ ನೀವು ಮಾಡಿದ್ದೀರಾ ಅಂತಂದರೆ, ನಾನು ನಿಮಗೆ ಮನೆಗೆ ಡೆಲಿವರಿ ಕೊಡ್ತೀನಿ. ₹25 ಕೊಡ್ತೀನಿ ಒಂದು ರೈಸ್ ಬಾತ್‌ನ. ನಿಮ್ಮ ಮನೇಲಿ ಬ್ರೇಕ್‌ಫಾಸ್ಟ್ ಮಾಡಿಲ್ಲ ಅಂತಂದ್ರೆ ಹೇಳಿ, ನಾನು 5 ಪ್ಲೇಟ್ ರೈಸ್‌ನ ₹100 ತಂದು ಕೊಡ್ತೀನಿ. ಸೊ ಈ ಥರ ಹೊಸ ಆಫರ್‌ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ಸೊ ದಟ್ ಏನಾಗುತ್ತೆ, ನಿಮ್ಮ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಹೋಗ್ತಾರೆ. 100% ನಾನು ಈ ಪಾಡ್‌ಕಾಸ್ಟ್ ಮಾಡ್ತಿರೋದೇ ಫ್ರೀ ಕನ್ಸಲ್ಟೇಷನ್ ಕೊಡೋದಕ್ಕೋಸ್ಕರ. ನಿಮ್ದು ಯಾವುದೇ ಥರದ ಮಾಹಿತಿ ಇತ್ತು ಅಂದ್ರೂ ಹೇಳ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ದುಡ್ಡು ಕೇಳೋದಕ್ಕೆ ಅಂತ ಹೋಗಬೇಡಿ. ದುಡ್ಡು ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ ಅನ್ನುವಂಥ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅದನ್ನು ತೆಗೆದುಹಾಕಿ. 100% ಆಪರ್ಚುನಿಟಿಗಳಿದೆ. ನಿಮ್ಮ ಸ್ಕಿಲ್‌ನ ಸಮಾಜಕ್ಕೆ ತೋರಿಸಿ, ಸಮಾಜ ನಿಮಗೆ ದುಡ್ಡು ಕೊಡೋದಕ್ಕೋಸ್ಕರ ಕಾಯ್ತಾ ಇದೆ. World's best strategist. King of deal closure. Highest paid consultant. Smart entrepreneur. International speaker. Unique author. ನಾನು ಬಿಸ್ನೆಸ್ ಮಾಡಬೇಕು, ಐ ಆಮ್ ಸ್ಟಾರ್ಟೆಡ್ ಹೋಟೆಲ್ ಬಟ್ ನಾಟ್ ಮನಿ. ನಿಮಗೆ ಹೇಳುವಂಥದ್ದು ಸಂತೋಷ್ ಅನ್ನುವಂಥವ್ರಿಗೆ, ಹೋಟೆಲ್ ಮಾಡಿದ್ದೀರಾ ಮನಿ ಇಲ್ಲ ಅಂತಂದರೆ ಅಂದರೆ ನೀವು ಕರೆಕ್ಟಾಗಿ ಫೋರ್ಕಾಸ್ಟ್ ಮಾಡಿಲ್ಲ ಅಂತ ಆಯಿತು. ಫೋರ್ಕಾಸ್ಟ್ ಮಾಡುವಾಗಲೇ ನಿಮ್ಗೆ ಗೊತ್ತಾಗಬೇಕಾಗಿತ್ತು, ಹೋಟೆಲ್ ಮಾಡೋಕ್ಕಿಂತ ಮುಂಚೆ ನನಗೆ ಎಷ್ಟು ಬಂಡವಾಳ ಬೇಕು, ಇದನ್ನು ಹೇಗೆ ರನ್ ಮಾಡಬೇಕು, ಈ ಜಾಗದಲ್ಲಿ ನಾನು ಹೋಟೆಲ್ ಮಾಡಬೇಕೋ ಬೇಡವೋ ಅನ್ನುವಂಥದ್ದು. ನೀವು ಅದನ್ನೆಲ್ಲ ಫೋರ್ಕಾಸ್ಟ್ ಮಾಡ್ದೇನೆ ಎಷ್ಟೋ ದುಡ್ಡಿದೆ ಅಂತ ಅಂದ್ಬಿಟ್ಟು ನೀವು ಬಂಡವಾಳ ಹಾಕ್ಬಿಡ್ತು ಅಂತಂದರೆ ಈಗೇನು ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನೀವು ಹೋಟೆಲ್ ರನ್ ಮಾಡೋದಕ್ಕೂ ಆಗಲ್ಲ, ಇನ್ನೊಬ್ಬರ ಹತ್ರ ಕ್ಯಾಪಿಟಲ್ ತಗೊಂಡು ಹಾಕಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕು ಅನ್ನುವಂಥ ಅಂದಾಜು ಇಲ್ಲ, ನಿಮ್ಮ ಹತ್ರ ರನ್ ಮಾಡೋದು ಕಷ್ಟ ಆಗುತ್ತೆ. ದಯವಿಟ್ಟು ಈ ಥರದ ಡಿಸಿಷನ್ಗಳನ್ನ ಫಸ್ಟ್ ತಗೋಬೇಡಿ. ಈಗ ತಗೊಂಡಿರೋದೇ ತಪ್ಪು ಡಿಸಿಷನ್ನು, ಅದ್ರ ಮೇಲೆ ಇನ್ನೊಂದು ಮತ್ತೊಂದು ತಪ್ಪು ಡಿಸಿಷನ್ಗಳು ತಗೊಳ್ತಾ ಹೋಗ್ಬೇಡಿ. ಏನು ನೀವು ರನ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ. ಸ್ಕಿಲ್ ಯೂಸ್ ಮಾಡಿ, ಸ್ಟ್ರಾಟಜಿಸ್ ಯೂಸ್ ಮಾಡಿ ಅಂದರೆ ಎಲ್ಲಿದೆ ಆ ಹೋಟೆಲ್ಲು, ಯಾವ ಪ್ಲೇಸಲ್ಲಿದೆ ಹೋಟೆಲ್ಲು, ಅದು ಯಾರು ಕೊಡಬೇಕು, ಯಾವ ಥರ ಕೇಟ್ರಿಂಗ್ ಮಾಡಬೇಕು, ಬರೀ ಒಂದೇ ಸೋರ್ಸ್ನ ನಂಬಿಕೊಳ್ಳೋಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಈಗ ಹೋಟೆಲಲ್ಲಿ ನೀವೇನೋ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಬ್ರೇಕ್ಫಾಸ್ಟ್ ಮಾಡ್ತಿರ್ತೀರಾ, ಮಧ್ಯಾಹ್ನ ಲಂಚ್ ಮಾಡ್ತಿರ್ತೀರಾ, ನೈಟ್ ಡಿನ್ನರ್ ಮಾಡ್ತಿರ್ತೀರಾ. ನೀವು ಕಾಯ್ತಿರುವಂಥ ಕಸ್ಟಮರ್ಸ್ ಯಾರು? ಹೊರಗಡೆಯಿಂದ ಬರುವಂಥ ಕಸ್ಟಮರ್ಸ್ ಮಾತ್ರ ಕಾಯ್ತಾ ಇರ್ತೀರಾ. ನಾನು ಹೇಳುವಂಥದ್ದು ನಿಮಗೆ, ಸುತ್ತಮುತ್ತ ಏನಿದೆ, ಸುತ್ತಮುತ್ತ ಆಫೀಸಸ್ ಇದೆಯಾ, ಸುತ್ತಮುತ್ತ ಮನೆಗಳಿದೆಯಾ, ಯಾವ ಥರ ಮನೆ ಇದೆ, ವರ್ಕಿಂಗ್ ಹೋಗುವಂಥ ಮನೆಗಳಿದೆಯಾ, ಅಥವಾ MNC ಕಂಪ್ನಿ ಇದೆಯಾ, ಇದನ್ನೆಲ್ಲನೂ ಕೂಡ ರಿಸರ್ಚ್ ಮಾಡೋರಿಗೆಲ್ಲ ಒಂದು ಆಫರ್ ಕೊಡಿ. ಈಗ ಹೋಟೆಲಲ್ಲಿ ಒಂದು ಬ್ರೇಕ್ಫಾಸ್ಟ್ ಬೆಲೆ ನಿಮ್ಮದು ₹30 ಅಂತ ನೀವು ಮಾಡಿದ್ದೀರಾ ಅಂತಂದರೆ, ನಾನು ನಿಮಗೆ ಮನೆಗೆ ಡೆಲಿವರಿ ಕೊಡ್ತೀನಿ. ₹25 ಕೊಡ್ತೀನಿ ಒಂದು ರೈಸ್ ಬಾತ್‌ನ. ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತಂದ್ರೆ ಹೇಳಿ, ನಾನು 5 ಪ್ಲೇಟ್ ರೈಸ್‌ನ ₹100 ತಂದು ಕೊಡ್ತೀನಿ. ಸೊ ಈ ಥರ ಹೊಸ ಆಫರ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ಸೊ ದಟ್ ಏನಾಗುತ್ತೆ, ನಿಮ್ಮ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಹೋಗ್ತಾರೆ. ಕಸ್ಟಮರ್ಸ್ ಬಂದಾಗ ಏನಾಗುತ್ತೆ, ನಿಮ್ಮ ಹತ್ರ ಇನ್ಫ್ಲೋ ಬರೋಕ್ಕೆ ಶುರುವಾಗುತ್ತೆ. ಇನ್ಫ್ಲೋ ಬಂದಾದಮೇಲೆ ನಿಮ್ಮದು ಮಾರ್ಕೆಟಲ್ಲಿ ಬ್ರ್ಯಾಂಡು ಆಗೋಕ್ಕೆ ಶುರುವಾಗುತ್ತೆ. ಮತ್ತು ನೀವು ಕೊಡುವಂಥ ಪ್ರಾಡಕ್ಟ್ನ ಅವ್ರು ಟೇಸ್ಟ್ ಮಾಡಿದಾಗ ನಿಮ್ಮ ಟೇಸ್ಟ್ನ ನೋಡಿಕೊಂಡು ಮತ್ತೆ ಕಸ್ಟಮರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ. ಇದೇ ಥರ ಮನೆಗಳಿಗೆ ಕೊಡಿ ಅಥವಾ ಆಫೀಸ್ಗಳಿಗೆ ಕೊಡಿ. ಮಧ್ಯಾಹ್ನದ ಹೊತ್ತು ಊಟ ಸಪ್ಲೈ ಮಾಡ್ತೀವಿ ಅಂತೇಳಿ ಏನೋ ಆಪರ್ಚುನಿಟೀಸ್ ಇದೆ, ಏನು ಬೇಕಾದರೂ ಮಾಡ್ಬೋದು ನೀವು, ಆಯಿತಾ? ಆ ಥರ ಮಾಡಿ ಹೊರತು ನನಗೆ ದುಡ್ಡಿಲ್ಲ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿಬಿಡ್ತೀನಿ, ಅಥವಾ ನನ್ನ ಹತ್ರ ದುಡ್ಡಿಲ್ಲ, ನಾನು ಮಾಡೋಕ್ಕೆ ಹೋಗಲ್ಲ, ನನಗೆ ಯಾರು ದುಡ್ಡು ಕೊಡಬೇಕು ಅಂತ ಕ್ವಶನ್ ಮಾರ್ಕಲ್ಲಿ ಯಾವತ್ತೂ ನಿಂತ್ಕೊಳ್ಳೋಕೆ ಹೋಗ್ಬೇಡಿ. ಐ ಆಮ್ ಎ ಸಿಂಗರ್ ಬಟ್ ನಾಟ್ ಮನಿ. ನನಗೆ ಅರ್ಥ ಆಗಿಲ್ಲ. ಮೌನೀಶ್ ಅಂತ ಯಾರೋ ಕೇಳಿದ್ದಾರೆ, ಐ ಆಮ್ ಎ ಸಿಂಗರ್ ನಾಟ್ ಮನಿ ಅಂತಂದರೆ, ಇಫ್ ಯು ಆರ್ ಅ ಸಿಂಗರ್, ಸ್ಟಾರ್ಟ್ ಯುವರ್ ಓನ್ ಸಿಂಗಿಂಗ್. ಇದನ್ನು ಇವತ್ತು ಇನ್ಸ್ಟಾಗ್ರಾಮಲ್ಲಿ ನಿಮ್ಮದೊಂದು ಅಕೌಂಟ್ ಇದೆ, ಹಾಡು ಹೇಳ್ತಾ ಹೋಗಿ, ಎಕ್ಸಿಸ್ಟಿಂಗ್ ಹಾಡುಗಳನ್ನೇ ಹೇಳ್ತಾ ಹೋಗಿ, ನಿಮ್ಮ ಟ್ಯೂನ್ನ ಇಡೀ ಪ್ರಪಂಚಕ್ಕೆ ತೋರಿಸಿ, ಆಡ್ತಾ ಹೋಗಿ. ಒಂದು ಹಾಡಿಗೆ ಯಾರೂ ಗಮನ ಕೊಡಲ್ಲ, 5 ಹಾಡಿಗೆ ಯಾರೂ ಗಮನ ಕೊಡಲ್ಲ, 10 ಹಾಡಿಗೆ ಯಾರೂ ಗಮನ ಕೊಡಲ್ಲ. 100 ಹಾಡು ಹೇಳ್ತಿದ್ದಂಗೆ ನಿಮ್ಮದೇ ಆದಂಥ ಒಂದು ಗ್ಯಾಲರಿ ಇರುತ್ತೆ. ಜನ 100% ಕರೀತಾರೆ. ಸೋಷಿಯಲ್ ಮೀಡಿಯಾನ ಎಲ್ಲ ನೋಡ್ತಾನೆ ಇರ್ತಾರೆ. ಒಂದು ನಿಮ್ಮ ಹಾಡು ಜನಕ್ಕೆ ಇಷ್ಟ ಆಗೋಯ್ತು ಅಂದರೆ ಅದನ್ನು ವೈರಲ್ ಮಾಡ್ತಾರೆ. ಅದು ಯಾರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಹೋಗಿ ತಲುಪುತ್ತೆ. ಅವ್ನು ನಿಮ್ಮನ್ನು ಕರೀತಾರೆ, ಹಾಡು ಹೇಳಿಸ್ತಾರೆ, ಈವನ್ ಟ್ರ್ಯಾಕ್ ಸಿಂಗರ್ ಆಗಿ ಇಟ್ಕೊಡ್ತಾರೆ. ಟ್ರ್ಯಾಕ್ ಸಿಂಗರ್ಗೆ ಇವತ್ತು ಎಷ್ಟು ಬೆಲೆ ಇದೆ ಅಂತಂದರೆ, ಒಂದು ಸಾಂಗ್ ಆಡ್ತು ಅಂತಂದ್ರೆ 3,000, 5,000, 10,000 ಈ ಥರ ಎಲ್ಲ ಕೊಡ್ತಾ ಹೋಗ್ತಾರೆ. ಮೇ ಬಿ ನೀವು ಟ್ರ್ಯಾಕ್ ಸಿಂಗರಿಂದ ಶುರು ಮಾಡ್ಕೊಂಡು ಹೋಗ್ಬೋದು. ಈವನ್ ರಾಜೇಶ್ ಕೃಷ್ಣ ಅಥವಾ ದೊಡ್ಡ ಸಿಂಗರ್ಸ್ ಎಲ್ಲರೂ ಕೂಡ ಟ್ರ್ಯಾಕ್ ಸಿಂಗರ್ ಆಗೇ ಬಂದಂಥವ್ರು, ಆಯಿತಾ? ಸೊ ಅವರೆಲ್ಲರಿಗೂ ಆಪರ್ಚುನಿಟಿ ಇದೆ, ನಿಮಗೂ ಆಪರ್ಚುನಿಟಿ ಇರುತ್ತೆ. ಹಾಡೋದು ಶುರು ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿ. 100% ಆಪರ್ಚುನಿಟಿ ತಾನಾಗಿ ಓಪನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಮತ್ತು ಕೊನೆ ಕಮೆಂಟ್ಸ್ ಇದು, ಸರ್ ನಾನು ಫಾರ್ಮರ್ ಆಗಬೇಕು, ಐ ಡೋಂಟ್ ಹ್ಯಾವ್ ಮನಿ ಅಂತ ಹೇಳ್ತಿದ್ದಾರೆ. ಮತ್ತು ನಾನು ಹೇಳೋದೇನಪ್ಪ ಅಂತಂದರೆ, ಈ ಮನಿ ಇಲ್ಲ, ನನ್ನ ಹತ್ರ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ ಅನ್ನುವಂಥ ಕಾನ್ಸೆಪ್ಟನ್ನ ದಯವಿಟ್ಟು ಬಿಟ್ಬಿಡಿ ಸ್ನೇಹಿತರೆ. ಮನಿ ಇಲ್ಲ ಅಂತ ಮಾತ್ರ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋನು, ಮನಿ ಕೊಟ್ಟರು ಕೂಡ ಏನೂ ಮಾಡೋಕ್ಕಾಗಲ್ಲ.
ಯಾವ ವ್ಯಕ್ತಿ ಏನು ಇಲ್ಲದೆ ಇದ್ದಾಗ ಏನೋ ಒಂದು ಸಾಧನೆ ಮಾಡ್ತಾನೆ, ಅವನಿಗೆ ಏನು ಕೊಟ್ಟರು ಅವ್ನು ನಡೆಸ್ಕೊಂಡು ಹೋಗ್ತಾನೆ. ಯಾವ ವ್ಯಕ್ತಿ ಏನಾದರೂ ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳ್ತಾನೆ, ಅವನಿಗೆ ಏನು ಕೊಟ್ಟರು ಅವ್ನು ಕೈ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಇದನ್ನು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ದುಡ್ಡು ಕೇಳೋದಕ್ಕೆ ಅಂತ ಹೋಗಬೇಡಿ. ದುಡ್ಡು ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ ಅನ್ನುವಂಥ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅದನ್ನು ತೆಗೆದಾಕಿ. 100% ಆಪರ್ಚುನಿಟಿಗಳಿದೆ. ನಿಮ್ಮ ಸ್ಕಿಲ್ನ ಸಮಾಜಕ್ಕೆ ತೋರಿಸಿ, ಸಮಾಜ ನಿಮಗೆ ದುಡ್ಡು ಕೊಡೋದಕ್ಕೋಸ್ಕರ ಕಾಯ್ತಾ ಇದೆ. ಸೊ ಇದು ನಮ್ಮ ಇವತ್ತಿನ ಕಮೆಂಟ್ಸ್ಗಳ ಬಗ್ಗೆ ನಾನು ಮಾತಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಮೆಂಟ್ಸ್. 100% ನಾನು ಈ ಪಾಡ್ಕಾಸ್ಟ್ ಮಾಡ್ತಿರೋದೇ ಫ್ರೀ ಕನ್ಸಲ್ಟೇಷನ್ ಕೊಡೋದಕ್ಕೋಸ್ಕರ. ಒಂದು ಯಾವುದೇ ಥರದ ಮಾಹಿತಿ ಇತ್ತು ಅಂದರೂ ಹೇಳ್ತಾ ಹೋಗಿ. ನಿಮ್ಗೆ ಏನು ಮಾಹಿತಿ ಸಿಕ್ತು ಇದರಲ್ಲಿ, ಅಂದರೆ ಅನುಕೂಲ ಆಯಿತಾ ಅನಾನುಕೂಲ ಆಯಿತಾ ಅನ್ನುವಂಥದ್ದು ನೀವೇನಾದ್ರು ಕಮೆಂಟ್ಸ್ ಬರೀತು ಅಂದರೆ ಅದನ್ನು ಕೂಡ ನಾನು ಓದಿ ಅದಕ್ಕೇನು ಮಾಹಿತಿ ಕೊಡುವಂಥ ಅದನ್ನು ಮಾತಾಡ್ತೀನಿ. ಥ್ಯಾಂಕ್ ಯು. ಫಸ್ಟು ಸ್ನೇಹಿತರೆ, ಆ ಊರಿನ ಅಥವಾ ಆ ಕ್ಷೇತ್ರದ ನಿಮ್ಮ ಜಾಗದಲ್ಲಿ ನೀವು ಏನು ಬೆಳಿಬೋದು ಅನ್ನುವಂಥದ್ದನ್ನ ಅನಾಲಿಸಿಸ್ ಮಾಡಿ. ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಫಸ್ಟು ಅದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು. ಏನೇನು ಮಾಡ್ಬೋದು, ಇಲ್ಲಿ ಈ ಜಾಗದಲ್ಲಿ ಈ ಫಲವತ್ತತೆ ಆದ ಭೂಮಿನಲ್ಲಿ ಇಲ್ಲಿ ರಾಗಿ ಬೆಳಿಬೋದು, ಅಕ್ಕಿ ಬೆಳಿಬೋದು. ನಮ್ಮ ತಾತನ ಕಾಲದಿಂದನೂ ಅಥವಾ ನಮ್ಮ ಏನ್ಸಿಸ್ಟರ್ಸ್ ಎಲ್ಲ ನಾವು ಇದನ್ನು ಬೆಳ್ಕೊಂಡು ಬಂದಿದ್ದಾರೆ. ಬಟ್ ಈ ಭೂಮಿನಲ್ಲಿ ನಾವೇನು ಬೆಳಿಬೋದು, ಏನೊಂದು ಹಾರ್ಡ್ಲಿ ಒಂದು 300-400 ರೂಪಾಯಿ ಆಗುತ್ತೆ. ಸಾಯಿಲ್ ಟೆಸ್ಟ್ ಅಂತ ಬರುತ್ತೆ. ಆ ಮಣ್ಣನ್ನು ತಗೊಂಡೋಗ್ಬಿಟ್ಟು ಅಗ್ರಿಕಲ್ಚರ್ ಇದರಲ್ಲಿ GK ಯಾವುದೋ ಒಂದು ಇದರಲ್ಲಿ ತೋರಿಸ್ತು ಅಂತಂದರೆ ಆ ಮಣ್ಣಿನಲ್ಲಿ ಏನೇನು ಬೆಳಿಬೋದು ಅನ್ನುವಂಥ ಒಂದು ಸಮಗ್ರವಾದಂಥ ಮಾಹಿತಿನೇ ಕೊಡ್ತಾರೆ.